ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು 9ನೇ ತರಗತಿಯ 2ನೇ ಅಧ್ಯಾಯವಾದ ಬಹುಪದೋಕ್ತಿಯನ್ನ ಮುಂದುವರಿದ ಭಾಗವನ್ನ ಅಭ್ಯಾಸ ಮಾಡ್ತಾ ಹೋಗೋಣ. ಈ ಹಿಂದಿನ ತರಗತಿಯಲ್ಲಿ ನಾವು ಏನನ್ನ ಅಭ್ಯಾಸ ಮಾಡಿದ್ವಿ ಅಂತ ನೋಡೋದಾದ್ರೆ, ನಾವು ಒಂದು ಬಹುಪದೋಕ್ತಿಯ ಅಪವರ್ತನ ಆಗ್ಬೇಕಾದ್ರೆ ಏನು ನಿಯಮ ಇರಬೇಕು, ಒಂದು ಬಹುಪದೋಕ್ತಿ ಇನ್ನೊಂದು ಬಹುಪದೋಕ್ತಿಯ ಅಪವರ್ತನ ಆಗಬೇಕಾದ್ರೆ ಆ ಅಪವರ್ತನವಾಗಬೇಕಾದ ಬಹುಪದೋಕ್ತಿಯಿಂದ ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿದು ನಾವು ಆ ಚರಾಕ್ಷರದ ಬೆಲೆಯಿಂದ ನಾವೇನ್ ಮಾಡಬೇಕು, ಅದು ಬಹುಪದೋಕ್ತಿಯ ಬೆಲೆ 0 ಆದ್ರೆ ಅದು ಅದರ ಅಪವರ್ತನ ಆಗುತ್ತೆ ಅನ್ನೋದನ್ನ ನಾವು ಕಂಡುಹಿಡಿದಿದ್ವಿ. ನೆಕ್ಸ್ಟ್ ಶೇಷ ಪ್ರಮೇಯ ಅಂದ್ರೆ ಒಂದು ಬಹುಪದೋಕ್ತಿಗೆ ಅಲ್ಲಿರುವಂತಹ ಚರಾಕ್ಷರದ ಬೆಲೆಯನ್ನು ಹಾಕಿದಾಗ ಆ ಶೇಷ ಏನು ಉಳಿಯುತ್ತೆ ಅನ್ನೋದನ್ನ ಕಂಡುಹಿಡಿಯದೆ ಅದು ಶೇಷ ಪ್ರಮೇಯ ಆಗುತ್ತೆ. ಇಂಥ ಅನೇಕ ಸಮಸ್ಯೆಗಳನ್ನ ನಾವು ಹಿಂದಿನ ತರಗತಿಯಲ್ಲಿ ಹೋಗಿದ್ವಿ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಅದೇ ಒಂದು ಅಧ್ಯಾಯದ ಕಾಣ್ತಿದೆ ಅಲ್ವಾ? ಓಕೆ, 9ನೇ ತರಗತಿ ಬಹುಪದೋಕ್ತಿಗಳು ನಿನ್ನೆಗೆ ನಾವು ಎಲ್ಲಿಗೆ ನಿಲ್ಲಿಸಿದ್ವಿ ಅನ್ನೋದು ಗೊತ್ತಿದೆ ಅಲ್ವಾ? ಅಭ್ಯಾಸ 2.5 ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಓಕೆ, ಅಭ್ಯಾಸ 2.5 ಏನ್ ಹೇಳುತ್ತೆ? ಕಾಣ್ತೀವಿ ಇಲ್ಲಿ ಅಭ್ಯಾಸ 2.5 ಓಕೆ, ಅಭ್ಯಾಸ 2.5 ನಾವು ನೋಡ್ತಾ ಹೋಗಿದ್ವಿ. ಇಲ್ಲಿ ಅಭ್ಯಾಸ 2.5 ಏನನ್ನ ಎಂತ ಸಮಸ್ಯೆಗಳನ್ನ ಹೇಳುತ್ತೆ ಅಂದ್ರೆ, ಇಲ್ಲಿ ಕೆಳಗಿನವುಗಳ ಗುಣಲಬ್ಧವನ್ನು ಸೂಕ್ತವಾದ ನಿತ್ಯ ಸಮೀಕರಣ ಉಪಯೋಗಿಸಿ ಕಂಡುಹಿಡಿಯಿರಿ. ಅಂದ್ರೆ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದೆ, ಕೆಲವು ನಿತ್ಯ ಸಮೀಕರಣಗಳನ್ನ ನಾನು ಪಟ್ಟಿ ಮಾಡಿಸ್ತಾ ಹೋಗಿದ್ದೆ. ಈ ನಿತ್ಯ ಸಮೀಕರಣವನ್ನ ಪಟ್ಟಿ ಮಾಡಿಸಿದಾಗ ಕೆಲವು ನಿತ್ಯ ಸಮೀಕರಣವನ್ನು ತೆಗೆದುಕೊಂಡು ನಾವೇನ್ ಮಾಡ್ತೇವೆ, ಅವುಗಳ ಸಹಾಯದಿಂದ ನಾವು ಈ ಸಮೀಕರಣಗಳನ್ನ ಕೊಟ್ಟಿರುವಂತಹ ಬಹುಪದೋಕ್ತಿಗಳನ್ನ ಬಿಡಿಸಬೇಕಾಗುತ್ತೆ. ಮೊದಲನೆಯದು x+4 × x+10. ಒಟ್ಟು ಈ ಒಂದು ಅಭ್ಯಾಸದಲ್ಲಿ 7, 9, 16 ಪ್ರಶ್ನೆಗಳಿದಾವೆ. ಈ ಒಂದು ತರಗತಿಯಲ್ಲಿ ಈ ಅಭ್ಯಾಸವನ್ನ ಪೂರ್ಣಗೊಳಿಸೋಣ. ಓಕೆ, ಇಲ್ಲಿ ಯಾವ ಸಮೀಕರಣವನ್ನ ನಾವು ಬಳಸಬಹುದು ಅಂದ್ರೆ x+4 × x+10. x+4 × x+10 ಅಂದ್ರೆ x+a × x+b is equal to x² + a + b × x + ab.
x plus 4 into x plus 10 ಅಂದ್ರೆ ಈ ಫಾರ್ಮುಲಾವನ್ನ ಬಳಸಿ ನಾವೇನ್ ಮಾಡ್ತೇವೆ ಇಲ್ಲಿ ನಾವು ಇಲ್ಲಿ ಸೂಕ್ತ ಸಮೀಕರಣವನ್ನು ಬಳಸ್ಕೊಳ್ತೇವೆ. ಅಂದ್ರೆ ಯಾವ ಸಮೀಕರಣ x plus a into x plus b ನೋಡಿ x plus 4 into x plus 10 ಸಮಸ್ಯೆ ಇದೆ. ಈ ಸಮೀಕರಣ ಅಂದ್ರೆ ನಿತ್ಯ ಸಮೀಕರಣ ಅದಕ್ಕೆ ಸೂಟೇಬಲ್ ಆಗುತ್ತೆ. ಹಾಗಾಗಿ ಏನು ಹೇಳ್ತೀವಿ ನಿತ್ಯ ಸಮೀಕರಣ ಅಂದ್ರೆ x square plus a plus b into x plus ab. ಹಾಗಾಗಿ ಅದರ ಪ್ರಕಾರ ಬಿಡಿಸ್ತಾ ಹೋದಾಗ x ಅಂದ್ರೆ x square ಹಾಗೆ ಬರೀತೀವಿ ಪ್ಲಸ್ a ಬೆಲೆ ಅಂದ್ರೆ 4 b ಬೆಲೆ ಅಂದ್ರೆ 10 into x plus 4 into 10 ಆಗುತ್ತೆ. ಅದನ್ನ ಸರಳೀಕರಣ ಮಾಡಿದಾಗ x plus 4 into x plus 10 is equal to x square plus 4 10 14 ಆಗುತ್ತೆ ಪ್ಲಸ್ 4 40. ಈ ರೀತಿಯಾಗಿ ನಾವು ಸಮೀಕರಣವನ್ನ ಬಿಡಿಸ್ತಾ ಹೋಗ್ತೀವಿ. ಅದೇ ರೀತಿ ಎರಡನೇದನ್ನ ನೋಡಿದಾಗ x plus 8 into x minus 10 x plus a into x plus b is equal to x square plus a plus b into x plus a the same. ಅದೇ ಸಮೀಕರಣವನ್ನು ಬಳಸಿಕೊಂಡು ಇಲ್ಲಿ a ಬೆಲೆ b ಆಗುತ್ತೆ, b ಬೆಲೆ -10 ಆಗುತ್ತೆ. ನೋಡಿ ಆ ರೀತಿ ಮಾಡಿದಾಗ ನಮಗೆ ಇಲ್ಲಿ ಸಮೀಕರಣ ಏನು ಬರುತ್ತೆ x square minus 2x minus 8d ಅಂತ ಬರುತ್ತೆ. ಅದೇ ರೀತಿ ಇನ್ನೊಂದು ಸಮಸ್ಯೆ ಅಂತ ತೆಗೆದುಕೊಳ್ತೇವೆ. 3x plus 4 into 3x minus 5. ಇಲ್ಲೂ ಕೂಡ ಅದೇ ರೀತಿ ಬಳಸಿದ್ದಾರೆ. x ಬೆಲೆ ಅಂದ್ರೆ 3x ಅಂತಿದೆ, 3x ತೆಗೆದುಕೊಳ್ಬೇಕು. a ಬೆಲೆ 4, b ಬೆಲೆ -5 ಅಂತ ಹೇಳಿ ತೆಗೆದುಕೊಂಡು ನಾವು ಬಿಡಿಸ್ತಾ ಹೋಗ್ತೇವೆ. ಇಲ್ಲಿ ನೋಡಿ x ಬೆಲೆಗೆ 3x ಸ್ಕ್ವೇರ್ ತಗೊಂಡ್ರು ಪ್ಲಸ್ a ಬೆಲೆಗೆ 4, b ಬೆಲೆಗೆ -5 ಪ್ಲಸ್ ಹಾಕಿ ಆಮೇಲೆ ಬ್ರಾಕೆಟ್ -5 ಹಾಕಿದಾಗ ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಹಾಗಾಗಿ -5 ನೇರವಾಗಿ ತೆಗೆದುಕೊಂಡಾರೆ. ನೆಕ್ಸ್ಟ್ x ಬೆಲೆ 3x ಪ್ಲಸ್ a ಇಂಟು b. ದೆನ್ ಇದನ್ನ ಸರಳೀಕರಣ ಮಾಡಿದಾಗ 3 ಸ್ಕ್ವೇರ್ ಅಂದ್ರೆ 9, x ಸ್ಕ್ವೇರ್ x ಸ್ಕ್ವೇರ್ ಮೈನಸ್ x ಮೈನಸ್ 20. ದೆನ್ ಆ ರೀತಿ ಮಾಡಿದಾಗ ನಮಗೆ ಒಂದು ಸಮೀಕರಣ ಬರುತ್ತೆ. ಇನ್ನು ಈ ಸಮಸ್ಯೆಯನ್ನು ನೀವೇ ಬಿಡಿಸಿ ನೋಡೋಣ. ನೀವು ಇದನ್ನ ಬಿಡಿಸಿ 3 minus 2x 3 plus 2x ಇದನ್ನು ಪ್ರಯತ್ನ ಮಾಡಿ. ನಂತರದಲ್ಲಿ ನಾನು ವಿವರಣೆಯನ್ನು ಕೊಡ್ತೇನೆ.
ಮಾಡಿದ್ರಲ್ವಾ? ಈಗ ನೆಕ್ಸ್ಟ್ ಬರೀ ಸಂಖ್ಯೆಗಳನ್ನ ಕೊಟ್ಟಾಗ ಇಲ್ಲಿ 103 × 107 ಕೊಟ್ಟಿದ್ದಾರೆ. ಆ 103 ಮತ್ತು 107 ನಾವು ಯಾವ ರೀತಿ ಅದನ್ನ ಬರ್ಕೋಬಹುದು ಒಂದು ನಿತ್ಯ ಸಮೀಕರಣಕ್ಕೆ ಹೊಂದಿಕೊಳ್ಳೋ ಹಾಗೆ ಅನ್ನೋದು ನೋಡೋದಾದ್ರೆ 103 ಇಲ್ಲಿ ನೋಡಿ, ಈ 103 x + a × x + b ರೂಪದಲ್ಲಿ ಬರ್ಕೋಬೇಕು. 100 100 + 3 ಬರೀಬಹುದು, 107 100 + 7 ಬರೀಬಹುದು ಅಲ್ವಾ? ಹಾಗೆ ಬರೆದಾಗ ನಿಮಗೆ ಸೂತ್ರ ಗೊತ್ತಿದೆ, x² + a + b × x + ab ಅಂತ. ಆ ಸೂತ್ರಕ್ಕೆ ಅಳವಡಿಸಿದಾಗ 100² ಆಗುತ್ತೆ +3 + 7 ಅಂದ್ರೆ ಇಲ್ಲಿ a ಬೆಲೆ 3 b ಬೆಲೆ 7 ಆಗುತ್ತೆ. ನೆಕ್ಸ್ಟ್ x ಬೆಲೆ 100 ಇರುತ್ತೆ +3 a × b ಅಂದ್ರೆ 3 × 7 3.7 ಅಲ್ಲ, 3 × 7 ಸರಳೀಕರಣ ಮಾಡಿದಾಗ 100² ಅಂದ್ರೆ 10,000 +7 3 10 100 100 × 10,000 +21 ಆಗುತ್ತೆ. 11,021 ಬರುತ್ತೆ. ಅದೇ ರೀತಿ 95 ಮತ್ತು 96 ನಾವು ಮಾಡಿದಾಗ 95 96 ಅದೇ ರೀತಿ ಮಾಡಿದಾಗ ಕಾಣ್ತಿದ್ದೇನಲ್ವಾ? ಯಾವ ರೀತಿ ಮಾಡಬಹುದು? ಇಲ್ಲಿದೆ ನೋಡಿ, 95 90 + 5 ಮಾಡಿ 96 ಹಾಗೂ ಮಾಡಬಹುದು. ಅಥವಾ ಇಲ್ಲಿ ಏನ್ ಮಾಡಿದ್ದಾರೆ 100 100 - 5 100 - 4 ಹೀಗೆ ಮಾಡಿದ್ದಾರೆ. ಅವಾಗ a ಬೆಲೆ -5 ಆಗುತ್ತೆ, b ಬೆಲೆ -4 ಆಗುತ್ತೆ. ಸರಳೀಕರಣ ಮಾಡ್ತಾ ಹೋದಾಗ ನಮಗೆ 9120 ಬರುತ್ತೆ. ಅದೇ ರೀತಿ ಈ 104 ಮತ್ತು 96 ಪ್ರಯತ್ನ ಮಾಡಿ, ಅದನ್ನ ಪ್ರಯತ್ನ ಮಾಡಿ ನಮಗೆ ಗೊತ್ತಾಗುತ್ತೆ. ಮಾಡಿದ್ರ? ಹಾಗಾದ್ರೆ ಎಷ್ಟು ಬಂತು ನಿಮ್ಮ ಉತ್ತರ ಮತ್ತು ಇಲ್ಲಿ ಉತ್ತರ ಪರೀಕ್ಷೆ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಸೇಮ್, ಇಲ್ಲಿ 104 ಮತ್ತು ಇಂಟು 96 ಮಾಡಿದ್ರೆ 100 × 4 ಮತ್ತೆ 100 - 4 ಮಾಡಿದ್ರೆ a ಬೆಲೆ +4 ಆಗುತ್ತೆ, b ಬೆಲೆ -4 ಆಗುತ್ತೆ. ಅವುಗಳನ್ನ ಸರಳೀಕರಣ ಮಾಡಿದಾಗ ಅಂದ್ರೆ ಇಲ್ಲಿ ಯಾವ ಸೂತ್ರ ಬೇಡ ಅನ್ನೋದು a + b × a - b. ಅವಾಗ a + b × a - b a² - b² ಆಗುತ್ತೆ. ದೆನ್ ನಮಗೆ ಏನು ಸಿಗುತ್ತೆ? 9984 ಸಿಗುತ್ತೆ. ನೆಕ್ಸ್ಟ್ ನಂತರದಲ್ಲಿ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕೆಳಗಿನವುಗಳನ್ನು ಅಪವರ್ತಿಸಿ. 9x² + 6x² + y². 9x² ಅನ್ನ 3x² ಅಂತ ಬರೀಬಹುದು. 6xy ಅನ್ನ 2 3 6 ಆಗುತ್ತೆ. xy + y² ಅಂತೇಳಿ ಬರ್ಕೋಬಹುದು. ಆಗ ಬರ್ಕೊಂಡಾಗ ಈ ಸಮೀಕರಣವನ್ನು ಕಂಪೇರ್ ಮಾಡಿದ್ರೆ ನಮಗೆ a + b² ಸೂತ್ರಕ್ಕೆ ಸರಿದೂಗುವ ತರ ಇರುತ್ತೆ. ಅವಾಗ a² + 2ab + b² ಈ ರೂಪದಲ್ಲಿ ಇದನ್ನ ನಾವು ಮಾಡ್ಕೋಬೇಕು. ನಂತರದಲ್ಲಿ ಏನ್ ಮಾಡಬೇಕು? 3a + y² ಅನ್ನು ಬಿಡಿಸಿದಾಗ ಈ ರೀತಿ ಬರುತ್ತೆ. ಇಲ್ಲಿ ನೋಡಿ ಎರಡನೇದು ಅದೇ ರೀತಿ ಇದೆ. 4y² ಅಂದ್ರೆ ಇದನ್ನ 2² ಮಾಡ್ಕೋಬಹುದು. 4 y² ಮಾಡ್ಕೋಬಹುದು. ಮಾಡಿದ 4y ಅನ್ನ 4 × 2 × 2 y × 1 ಮಾಡ್ಕೋಬಹುದು. +1 ಆಗಿರುತ್ತೆ. ಅವಾಗ ಇದು ಯಾವ ರೀತಿ ಬಂತು? ದಿಸ್ ಇಸ್ a² + b² ಅಂದ್ರೆ a - b² -
ನಂತರದಲ್ಲಿ ಏನಾಗುತ್ತೆ 2y - 1 ಹೋಲ್ ಸ್ಕ್ವೇರ್ ಫಾರ್ಮುಲಾಕ್ಕೆ ಬರುತ್ತೆ. ಈ ರೀತಿಯಾಗಿ ಬಿಡಿಸ್ಬೇಕು. ಇನ್ನು ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕೆಳಗಿನವುಗಳನ್ನು ವಿಸ್ತರಿಸಿ. ಸುಮ್ಮನೆ ಗಮನಿಸಿ ಯಾವ ರೀತಿ ಇದು ಇದೆ ಅಂತ. ಅಲ್ಲಿ ಏನಿದೆ x + 2y + yz ಹೋಲ್ ಸ್ಕ್ವೇರ್, ಯಾವ ನಿತ್ಯ ಸಮೀಕರಣವನ್ನು ಬಳಸಬಹುದು ಇಲ್ಲಿ? ಓಕೆ, ನಿತ್ಯ ಸಮೀಕರಣ ಪಟ್ಟಿಗಳನ್ನ ತೆಗೆದು ನೋಡಿ ನೀವು. ನಾವು ಒಂದೊಂದಾಗಿ ನೋಡ್ತಾ ಹೋದಾಗ a + b + c ಹೋಲ್ ಸ್ಕ್ವೇರ್ ಸೂತ್ರವನ್ನು ಹೋಲುತ್ತೆ. ಅಂದ್ರೆ a + b + c ಹೋಲ್ ಸ್ಕ್ವೇರ್ ಏನ್ ಹೇಳುತ್ತೆ ಅಂದ್ರೆ a² + b² + c² + 2ab + 2bc + 2ca ಅಂತ ಹೇಳುತ್ತೆ. ಅದರ ಪ್ರಕಾರ ಬಿಡಿಸ್ತಾ ಹೋದಾಗ ಇಲ್ಲಿ a ಬೆಲೆ x ಆಗುತ್ತೆ, b ಬೆಲೆ 2y ಆಗುತ್ತೆ, c ಬೆಲೆ 4z ಆಗುತ್ತೆ. ಅವುಗಳನ್ನು ಹಾಕೊಳ್ತಾ ಹೋದಾಗ x² a ಬೆಲೆ b ಬೆಲೆ 2y ಹೋಲ್ ಸ್ಕ್ವೇರ್ ಇಲ್ಲಿದೆ. ಇವುಗಳನ್ನು ಹಾಕೊಳ್ತಾ ಹೋಗ್ತೀನಿ. c ಬೆಲೆ ಅಂದ್ರೆ 4z ಹೋಲ್ ಸ್ಕ್ವೇರ್ + 2 * a * b + 2 * bc 2 * c ಆಯಾ ಬೆಲೆಗಳನ್ನು ನಾವು ಆದೇಶ ಮಾಡ್ತಾ ಹೋಗ್ತೇವೆ. ಹೋದಾಗ ನಂತರ ಸರಳೀಕರಣ ಮಾಡಿದಾಗ x² ಹಾಗೆ ಇರುತ್ತೆ, 2y² ಅಂದ್ರೆ 4y² ಆಗುತ್ತೆ, 4z ಹೋಲ್ ಸ್ಕ್ವೇರ್ ಅಂದ್ರೆ 4² ಅಂದ್ರೆ 16, z² ಗೆ z², then 2x 2y ಅಂದ್ರೆ 2 2 4 x * y xy ಆಗುತ್ತೆ, ಪ್ಲಸ್ ಇಲ್ಲಿ 2 * 2 * 4 2 2 4 4 4 16 y * z y z ಆಗುತ್ತೆ, ಪ್ಲಸ್ 4 8 8 zx ಆಗುತ್ತೆ. ಈ ರೀತಿಯಾಗಿ ನಾವು ಈ ಸಮೀಕರಣವನ್ನು ಬಳಸಿ ಅಂದ್ರೆ a + b + c ಹೋಲ್ ಸ್ಕ್ವೇರ್ ಸಮೀಕರಣವನ್ನು ಬಿಡಿಸಿ ಇವುಗಳನ್ನು ನಾವು ಹೇಳ್ತಾ ಹೋಗಬಹುದು. ಅದೇ ರೀತಿ ನಾವು ನೋಡಿ ಎಲ್ಲ ಇಲ್ಲಿ a ಬೆಲೆ -2x ಆಗುತ್ತೆ ಅಷ್ಟೇ. ನಂತರದಲ್ಲಿ 5ನೇದು ಅಪವರ್ತಿಸಿ. ಇಲ್ಲಿ ಒಂದು ಬಹುಪದ ಕೊಟ್ಟಿದ್ದಾರೆ 4x² + 9y² + 16z² + 12xy - 24yz. ಒಂದು ನಿಮಿಷ ನೀವು ಇಲ್ಲಿ ಇಂಥದ್ದನ್ನ ಅಭ್ಯಾಸ ಮಾಡಿ, ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಿ. ಯಾವ್ದು ಮಾಡಿ ಅಂದ್ರೆ ಇದನ್ನ ಮಾಡಿ. 3a - 7b - c ಹೋಲ್ ಸ್ಕ್ವೇರ್ ಇದೆ. ಅಂದ್ರೆ ಇದು ಯಾವ ಸಮೀಕರಣ ನಿತ್ಯ ಸಮೀಕರಣವನ್ನ ಹೋಲುತ್ತೆ ಅಂತ ನೋಡ್ತಾ ಹೋಗಿ, ನಂತರದಲ್ಲಿ ಅದುಗಳನ್ನ ಆದೇಶ ಮಾಡಿ ಆ ಒಂದು ಸಮೀಕರಣದಲ್ಲಿ ಅಂದ್ರೆ a + b + c ಹೋಲ್ ಸ್ಕ್ವೇರ್ ಸಮೀಕರಣ ಆದೇಶ ಮಾಡಿ ನಂತರದಲ್ಲಿ ಬರುವಂತಹದನ್ನ ಕಂಡುಹಿಡಿ. ಈ ಸಮಸ್ಯೆಯನ್ನ ಅಭ್ಯಾಸ ಮಾಡಿ. a b c ಬೆಲೆ ಸೂಕ್ಷ್ಮವಾಗಿ ಗಮನಿಸಬೇಕು. ಚಿಹ್ನೆಗಳು ಮೈನಸ್ ಇದ್ದಾಗ ಸೂಕ್ಷ್ಮವಾಗಿ ಅವುಗಳನ್ನ ಮಾಡಬೇಕು. ಇವುಗಳನ್ನ ಪ್ರಾಕ್ಟೀಸ್ ಮಾಡಿ, ಅಂದ್ರೆ ನೀವು ಡ್ರಿಲ್ ವರ್ಕ್ ಮಾಡಿ. ನಂತರದಲ್ಲಿ ನಾನು ಅದನ್ನ ಉತ್ತರವನ್ನ ಇನ್ನು a + b + c ಹೋಲ್ ಸ್ಕ್ವೇರ್ ಇವುಗಳನ್ನು ನೋಡಿದ್ವಲ್ವಾ. ಅಂದ್ರೆ ಇಲ್ಲಿ ಸೂಕ್ತ ಸಮೀಕರಣವನ್ನು ಉಪಯೋಗಿಸಿ ವಿಸ್ತರಿಸಿ ಇದನ್ನ ಮಾಡಿದ್ದೀವಿ. ನಂತರದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಪವರ್ತಿಸಿ. 5ನೇದು ಯಾವ ರೀತಿ ನಾವು ಅಪವರ್ತಿಸಬೇಕು ಅಲ್ಲಿ ಕೊಟ್ಟಿರುವಂತದ್ದನ್ನ ನೋಡ್ತಾ ಹೋಗಿ. ಅಲ್ಲಿ ಕೊಟ್ಟಿರೋದನ್ನ ಗಮನಿಸ್ತಾ ಹೋದ್ರೆ 4x² + 9y² + 16z² + 12xy - 24yz - 16. ಇಲ್ಲಿ ಈ 4x² ಅನ್ನು 2x² ಅಂತ ಬರೀಬಹುದು, 9y² 3y ಹೋಲ್ ಸ್ಕ್ವೇರ್ ಅಂತ ಬರೀಬಹುದು, 16 ಅನ್ನು -4z ಹೋಲ್ ಸ್ಕ್ವೇರ್ ಅಂತ ಬರೀಬಹುದು, ಪ್ಲಸ್ ಈ 12 ಅನ್ನ 2 * 2 * 3 ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ
x ಮತ್ತು y ಬೆಲೆ ವೇರಿ ಆಗ್ತಾ ಹೋಗುತ್ತೆ. ಈ ರೀತಿ ಮಾಡಿದಾಗ ನಮಗೆ ಕೊನೆಯಲ್ಲಿ a + b + c ಹೋಲ್ ಸ್ಕ್ವೇರ್ ರೂಪಕ್ಕೆ ಬರುತ್ತೆ. ಅವಾಗ ಏನಂತ ಬರ್ಕೊಳ್ತೇವೆ ಅಂದ್ರೆ ಇಲ್ಲಿ 2x + 3y - 4z ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರುತ್ತೆ. ಇನ್ನು 6ನೇ ನೋಡಿ, ಅಲ್ಲಿ ಗಮನಿಸಬೇಕಾಗಿರೋದು ಘನ ಅಂತ ಹೇಳ್ಕೊಟ್ಟಿದ್ದಾನೆ. ಇಲ್ಲಿ ಏನು ನಾವು ಮಾಡಬೇಕು, ಕೆಳಗಿನವುಗಳ ಘನಗಳ ವಿಸ್ತೃತ ರೂಪವನ್ನ ಬರೆಯಿರಿ. ಇಲ್ಲಿ ಘನ ಅಂತ ಕೊಟ್ಟಿರೋದ್ರಿಂದ ನಾವು ಈ ನಿತ್ಯ ಸಮೀಕರಣದಲ್ಲಿ ಏನ್ ಮಾಡಬೇಕು ಅಂದ್ರೆ ಆ ನಿತ್ಯ ಸಮೀಕರಣದಲ್ಲಿರುವಂತಹ ಕ್ಯೂಬ್ ಫಾರ್ಮುಲಾಗಳು ಯಾವ್ಯಾವಿದೆ ಅವುಗಳನ್ನ ತೆಗೆದುಕೊಂಡು ಈ ಸಮೀಕರಣವನ್ನ ಬಿಡಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಮೊದಲನೇದು 2x + 1 ಹೋಲ್ ಕ್ಯೂಬ್ ಅಂತ ಇದೆ. ಈ 2x + 1 ಹೋಲ್ ಕ್ಯೂಬ್ ಯಾವ ಸಮೀಕರಣಕ್ಕೆ ಅದು ಸರಿದೂಗುತ್ತೆ ಗಮನಿಸಿ. a + b ಹೋಲ್ ಕ್ಯೂಬ್ is equals to a cube plus 3ab into a plus b plus b cube. ಈ ಸೂತ್ರಕ್ಕೆ ಅದು ಸರಿದೂಗುತ್ತೆ. ಹಾಗಾಗಿ ಆ ಸೂತ್ರದ ಪ್ರಕಾರ ಬರೆದಾಗ a ಬೆಲೆ 2x ಆಗುತ್ತೆ, b ಬೆಲೆ 1 ಆಗುತ್ತೆ, a ಕ್ಯೂಬ್ ಅಂದ್ರೆ 2x ಹೋಲ್ ಕ್ಯೂಬ್ ಬರುತ್ತೆ ಪ್ಲಸ್ 3 into a into b into a plus b cube ಅಂದ್ರೆ 1 cube. Then 8x cube plus 6x into 2x plus 1 plus 1. ಸರಳೀಕರಣ ಮಾಡಿದಾಗ ಇದು 8x ಕ್ಯೂಬ್ ಹಾಗೆ ಇರುತ್ತೆ. 6 2 12 x ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 6 1 6 6x ಇಂಟು 1 6x ಪ್ಲಸ್ 1. ಈ ರೀತಿಯಾಗಿ ನಾವು ಘನಗಳನ್ನ ವಿಸ್ತೃತ ರೂಪದಲ್ಲಿ ನಿತ್ಯ ಸಮೀಕರಣವನ್ನ ತೆಗೆದುಕೊಂಡು ಬಿಡಿಸ್ತಾ ಹೋಗ್ತೇವೆ. ಇದನ್ನ ತೆಗೆದುಕೊಳ್ಳೋಣ. ಎರಡನೇ 2a - 3b ಹೋಲ್ ಕ್ಯೂಬ್. 2a - 3b ಹೋಲ್ ಕ್ಯೂಬ್ ಅಂದ್ರೆ a - b ಹೋಲ್ ಕ್ಯೂಬ್ ಸೂತ್ರ ಏನ್ ಹೇಳುತ್ತೆ? a - b ಹೋಲ್ ಕ್ಯೂಬ್ a - b ಹೋಲ್ ಕ್ಯೂಬ್ is equals to a cube minus 3ab into a minus b minus b cube ಅಂತ ಹೇಳುತ್ತೆ. ಈಗ a ಬೆಲೆ ಏನಾಯ್ತು 2a, b ಬೆಲೆ minus 3b ಆಯಿತು. ಸರಿ, b ಬೆಲೆ 3b ಆಯಿತು. 2a cube minus 3 into a into b into a minus b minus 3b whole cube ಬರುತ್ತೆ. ಸರಳೀಕರಣ ಮಾಡಿದಾಗ ಇದು 8a ಕ್ಯೂಬ್ ಆಗುತ್ತೆ ಮೈನಸ್ 18ab ಇಂಟು 2a ಮೈನಸ್ 3b ಇಂಟು ಮೈನಸ್ 27b ಕ್ಯೂಬ್ ಆಗುತ್ತೆ. Then 8a cube plus 36a square b plus 54ab whole square minus 27b cube ಆಗುತ್ತೆ. ಇದನ್ನ ಪ್ರಯತ್ನ ಮಾಡಿದ್ವಿ. ಇಲ್ಲೇನಿದೆ 3x plus 1 ಇದನ್ನ ಪ್ರಯತ್ನ ಮಾಡಿ. ಅದೇ ಸೂತ್ರಗಳು ಯಾವ ಸೂತ್ರ ಅದಕ್ಕೆ ಸರಿದೂಗುತ್ತೆ ನೋಡ್ಕೊಳ್ಳಿ.